ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತು ನಾನು ನಿಮಗೆ ಪಂಜಾಬಿ ಸ್ಟೈಲಲ್ಲಿ ಕಾಬೂಲಿ ಮಸಾಲ ಗ್ರೇವಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ಮಸಾಲ ಗ್ರೇವಿನ ರೋಟಿ, ಪರೋಟ, ಚಪಾತಿ ಏನರಲ್ಲಿ ಬೇಕಾದ್ರೂ ತಿನ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ ಪ್ರೋಸೆಸ್ಸು. ಬನ್ನಿ ಯಾವ ಥರ ಮಾಡೋದು ಮಸಾಲ ಗ್ರೇವಿ, ಕಾಬೂಲಿ ಮಸಾಲ ಗ್ರೇವಿ ಅಂತ ನೋಡೋಣ. ಮೊದಲು ಕಾಬೂಲಿ ಕಡಲೆಕಾಳನ್ನ ತೊಗೊಂಡ್ಬಿಟ್ಟು 1 ಕಪ್ಪಷ್ಟು ಕಾಬೂಲಿ ಕಡಲೆಕಾಳನ್ನ ರಾತ್ರಿ ಇಡೀ ನೆನೆಸಿಡಿ. ಇಲ್ಲ ಅಂತಂದರೆ ಒಂದು 4 ಅವರ್ ಆದರೂ ನೆನೆಸಿಡಿ. ಈ ಕಾಬೂಲಿ ಕಡಲೆಕಾಳು ರೆಸಿಪಿನ ವೀಕ್ಲಿಗೆ 1 ಟೈಮ್ ಆದರೂ ಮಾಡ್ಕೊತೀನಿ ಮನೆಯಲ್ಲಿ. ತುಂಬ ಪ್ರೋಟೀನ್ ರಿಚ್ ಇರುತ್ತೆ ಇದರೊಳಗಡೆ, ತುಂಬ ಹೆಲ್ತಿಗೆ ಒಳ್ಳೆಯದು. ಈ ಥರ ನೆನೆಸಿಟ್ಟಿರೋಂಥ ಕಾಬೂಲಿ ಕಡಲೆಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು, ಕುಕ್ಕರ್ಗೆ ಒಂದು ಅರ್ಧ ಲೀಟ್ರಷ್ಟು ನೀರು, ಟೇಸ್ಟ್ ತಕ್ಕಂತೆ ಉಪ್ಪು, 1 ಬಿರಿಯಾನಿ ಎಲೆ, 1 ಇಂಚು ಚಕ್ಕೆ, 2 ಲವಂಗ ಹಾಕ್ಬಿಟ್ಟು 3-4 ವಿಸಲ್ ಕೂಗಿಸಿ, ಮತ್ತು ಒಂದು ಮಸಾಲೆಗೋಸ್ಕರ ಒಂದು ಮಿಕ್ಸಿ ಜಾರಿಗೆ 1 ಟೊಮೊಟೊ, 1 ಈರುಳ್ಳಿ, 1 ಇಂಚು ಕ್ಲೀನ್ ಮಾಡಿರೋಂಥ ಶುಂಠಿ, 1 ಅಥವಾ 2 ಹಸಿಮೆಣಸಿನ್ಕಾಯಿ, ಮತ್ತು ಪುದೀನ, 1 ಇಡೀ ಪುದೀನ, ಮತ್ತು ಒಂದು 5-10 ಬೆಳ್ಳುಳ್ಳಿ ಹೆಸರು ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಿಗಿಡಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಾಬೂಲಿ ಕಡಲೆಕಾಳು ಬೆಂದಿರಬೇಕು. ತುಂಬ ಸಾಫ್ಟಾಗಿ ಬೆಂದಿರಬೇಕು. ಒಂದು 3-4 ವಿಸಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಈ ಥರ ಬೆಂದಾದಮೇಲೆ ಅದರಲ್ಲಿರೋ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ನಾವೇನು ಹಾಕಿರ್ತೀವಿ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಯಾಕೆ ಅಂತಂದರೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕಿ ನಾವು ವಿಸಲ್ ಹಾಕಿ ಕೂಗಿಸಿರುತ್ತಲ್ಲ, ಆವಾಗಲೇ ರಸ ಎಲ್ಲ ಹೀರ್ಕೊಂಡಿರುತ್ತೆ. ಇನ್ನು ಅದೆಲ್ಲ ವೇಸ್ಟು. ಅದಕ್ಕೋಸ್ಕರ ಚಕ್ಕೆ ನಾವೇನೇನು ಹಾಕಿರ್ತೀವಿ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಎಲ್ಲ ರಿಮೂವ್ ಮಾಡಬೇಕು. ಈ ಥರ ರಿಮೂವ್ ಮಾಡಾದಮೇಲೆ ಒಗ್ಗರಣೆಗೋಸ್ಕರ ಪಕ್ಕದಲ್ಲಿ ಒಂದು ಪ್ಯಾನಿಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಒಂದು 2-3 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ ಹೋಗೋವರೆಗೂ. ಮಸಾಲೆಯಲ್ಲಿ ಎಣ್ಣೆ ಅಂಶ ಎಲ್ಲ ಮೇಲೆ ತೇಲೋವರೆಗೂ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಇವನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ 1-2 ನಿಮಿಷದವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದ್ಸಲಿ ಮನೆ ಟ್ರೈ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ 2 ನಿಮಿಷಕ್ಕೆ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ರೌಂಡು ಈ ಥರ ಎಲ್ಲ ಮಸಾಲೆನೆಲ್ಲ 1-2 ನಿಮಿಷ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟಿರೋವಂಥ ಕಾಬೂಲಿ ಕಡಲೆಕಾಳನ್ನ ಹಾಕಿ ನೀಟಾಗಿ ಕುದಿಸ್ಕೊಬೇಕು. ಒಂದು 5 ನಿಮಿಷದವರೆಗೂ ಕುದಿಸ್ಕೊಬೇಕು ಈ ಮಸಾಲೆ ಎಲ್ಲೇ. ಅಷ್ಟೇ, 5 ನಿಮಿಷ ಆದಮೇಲೆ ಸ್ಟವ್ ಕಟ್ ಆಫ್ ಮಾಡಿ. ನೋಡೋದಲ್ಲ ಪಂಜಾಬಿ ಸ್ಟೈಲು ಕಾಬೂಲಿ ಕಡಲೆಕಾಳು ಮಸಾಲ ಗ್ರೇವಿ ಯಾವ ಥರ ಮಾಡೋದು ಅಂತ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಒಂದ್ಸಲಿ ಮನೆ ಟ್ರೈ ಮಾಡಿ ನೀವೆಲ್ಲ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.